ನಾವೀಗ ಪ್ರಸಾರ ಮಾಡುವ ರೂಪಕ ಮಾನಸ ಯೋಗಿ. ರಚನೆ ಡಾಕ್ಟರ್ ಎಚ್.ಎಲ್. ಚಂದ್ರಶೇಖರ್. ಪ್ರಸ್ತುತಪಡಿಸುವವರು ಮಂಜುಳಾ. ಭಗವತಿ ಶ್ರೀ ಅರವಿಂದ. ಕೇಳಿ ರೂಪಕ ಮಾನಸ ಯೋಗಿ. ನಮೋ ಭಗವತೆ ಭಗವತೆ ಶ್ರೀ ಅರವಿಂದ. ಓಂ ನಮೋ ಭಗವತೆ ಶ್ರೀ ಅರವಿಂದ. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನ ಬಹಳ ಪ್ರಮುಖವಾದ ಕಾಲ. ಮೊದಲ ಸ್ವಾತಂತ್ರ್ಯ ಹೋರಾಟವಾದ ಸಿಪಾಯಿ ದಂಗೆಯು ವಿಫಲಗೊಂಡು ದೇಶವು ಸಂಪೂರ್ಣವಾಗಿ ಬ್ರಿಟಿಷರ ಅಧೀನವಾದದ್ದು ಆಗಲೇ. ಆದರೆ ಈ ಸಂಧಿ ಕಾಲವೇ ಭಾರತದ ಪುನರುಜ್ಜೀವನಕ್ಕೆ ನಾಂದಿಯಾಯಿತು. ದೇಶೋದ್ಧಾರಕ್ಕೆಂದು ಈ ಕಾಲದಲ್ಲಿ ಅವತರಿಸಿದ ಅನೇಕ ಮಹನೀಯರಲ್ಲಿ ಶ್ರೀ ಅರವಿಂದ ಘೋಷರು ಒಬ್ಬರು. ಕಾಕತಾಳೀಯವೋ ಏನೋ ಅವರು ಹುಟ್ಟಿದ ದಿನ ಆಗಸ್ಟ್ 15. ಇದು ಭಾರತದ ಸ್ವಾತಂತ್ರ್ಯ ದಿನವೂ ಹೌದು. ಆದರೆ ಘೋಷರು ಭಾರತ ಸ್ವಾತಂತ್ರ್ಯವನ್ನು ಮುನ್ಸೂಚಿಸಲು 75 ವರ್ಷಗಳಿಗೆ ಮೊದಲೇ, ಅಂದರೆ 1872ರಲ್ಲಿ ಕಲ್ಕತ್ತೆಯಲ್ಲಿ ಜನಿಸಿದ್ದರು. ಅರವಿಂದರ ತಂದೆ ಕೃಷ್ಣಧನ ಘೋಷ್ ವೃತ್ತಿಯಲ್ಲಿ ವೈದ್ಯರು. ಅರವಿಂದರು 3ನೇ ಮಗ. ವಿದೇಶದಲ್ಲಿ ಕಲಿತ ತಂದೆಗೆ ಪಾಶ್ಚಾತ್ಯ ಮೋಹವು ಎಷ್ಟಿತ್ತೆಂದರೆ ಅವರು ಮನೆಯಲ್ಲೂ ಆಂಗ್ಲ ವಾತಾವರಣವನ್ನೇ ಸೃಷ್ಟಿಸಿದ್ದರು. ಇದು ಅರವಿಂದರನ್ನ ಮಾತೃ ಸಂಸ್ಕೃತಿಯಿಂದ ದೂರವಿರಿಸಿತು. 7ನೇ ವಯಸ್ಸಿನಲ್ಲಿ ಅರವಿಂದ ಮತ್ತು ಅವರ ಸೋದರರನ್ನ ಇಂಗ್ಲೆಂಡ್ನ ಡ್ರೂವೆಟ್ ಎಂಬ ಕ್ರೈಸ್ತ ಪಾದ್ರಿಗಳ ವಶಕ್ಕೆ ಒಪ್ಪಿಸಲಾಯಿತು. ಸ್ವತಃ ಡ್ರೂವೆಟ್ ದಂಪತಿಗಳು ಅವರಿಗೆ ಇಂಗ್ಲಿಷ್, ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಗಳನ್ನು ಬೋಧಿಸಿದರು. ಇದರಿಂದಾಗಿ ಅವರು ಶೇಕ್ಸ್ಪಿಯರ್, ಶೆಲ್ಲಿ ಮೊದಲಾದ ಕವಿಶ್ರೇಷ್ಠರನ್ನು ಅರಗಿಸಿಕೊಂಡರಲ್ಲದೆ ಬಾಲ್ಯದಲ್ಲೇ ಅವರಿಗೆ ಕವಿತಾ ಸಾಮರ್ಥ್ಯವೂ ಬಂತು. 1884ರಿಂದ ಅರವಿಂದರು ಲಂಡನ್ನಿನ ಸಂತಪಾಲ ಶಾಲೆಯಲ್ಲಿ 5 ವರ್ಷಗಳ ಕಾಲ ವಿದ್ಯಾಭ್ಯಾಸ ನಡೆಸಿದರು. ಇಲ್ಲಿ ಅವರಿಗೆ ಡ್ರೂವೆಟ್ನ ವೃದ್ಧ ತಾಯಿಯ ಆಶ್ರಯ. ಇಲ್ಲಿ ಶಾಲೆಯ ಮುಖ್ಯಸ್ಥರಾದ ಶ್ರೀ ವಾಕರ್ ಅರವಿಂದರ ಲ್ಯಾಟಿನ್ ಜ್ಞಾನವನ್ನು ಮೆಚ್ಚಿ ಅವರಿಗೆ ಗ್ರೀಕ್ ಬೋಧಿಸಿದರು. ಮನೆಯಲ್ಲಿ ಸೋದರರದು ಕ್ರೈಸ್ತ ದಿನಚರಿ. ಪ್ರತಿನಿತ್ಯವೂ ಅವರು ಬೈಬಲ್ ಪಾರಾಯಣ ಮಾಡಬೇಕಿತ್ತು. ಒಂದು ಹಂತದಲ್ಲಿ ವೃದ್ಧ ಡ್ರೂವೆಟ್ಟಳ ಕ್ರೈಸ್ತ ಹೇರಿಕೆಯನ್ನು ತಡೆಯಲಾರದೆ ಅರವಿಂದರ ಸೋದರ ಮನಮೋಹನ ಬೈಬಲನ್ನು ಹಾಸ್ಯ ಮಾಡಿದಾಗ ಸೋದರರಿಗೆ ಆಕೆಯ ಆಶ್ರಯ ತಪ್ಪಿತು. ಅರವಿಂದರಿಗೆ ಇದು ಕಾರ್ಪಣ್ಯದ ಕಾಲ. ತಂದೆಯಿಂದ ಹಣ ಬರುವುದು ನಿಂತಿತ್ತು. ಆದರೆ ಇದು ಅರವಿಂದರ ಶೈಕ್ಷಣಿಕ ಜೀವನವನ್ನು ಸಡಿಲಗೊಳಿಸಲಿಲ್ಲ. ಇವರು ಇಟಾಲಿಯನ್, ಜರ್ಮನ್ ಮತ್ತು ಸ್ಪ್ಯಾನಿಷ್ ಅನ್ನು ಕಲಿತರಲ್ಲದೆ ಬಟರ್ಫರ್ತ್ ಮತ್ತು ಬೆಡ್ಫರ್ಡ್ ಬಹುಮಾನಗಳನ್ನು ಗಳಿಸಿದರು. ಅನಂತರ ಅವರು ಕಿಂಗ್ಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದು ಆ ಕಾಲೇಜಿನ ಮಹಾವಿದ್ವಾಂಸರಾದ ಆಸ್ಕರ್ ಬ್ರೌನಿಂಗ್ ಅವರ ಮೆಚ್ಚುಗೆಗೆ ಪಾತ್ರರಾದರು. ತಂದೆಯ ಇಚ್ಛೆಯಂತೆ ಅರವಿಂದರು ICS ಅನ್ನ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದರೂ ಕುದುರೆ ಸವಾರಿ ಪರೀಕ್ಷೆಗೆ ಮಾತ್ರ ಹಾಜರಾಗಲಿಲ್ಲ. ಕಾರಣ ಆಡಳಿತ ಜೀವನದ ಬಗ್ಗೆ ಅವರಿಗಿದ್ದ ಜಿಗುಪ್ಸೆ. ಅವರಿಗೆ 4 ಅವಕಾಶಗಳನ್ನು ನೀಡಲಾಯಿತಾದರೂ ಅವರು ಪರೀಕ್ಷೆಗೆ ಹಾಜರಾಗಲಿಲ್ಲ. ಹೀಗಾಗಿ ಅವರ ಪದವಿ ಅಪೂರ್ಣವಾಯಿತು. ಅರವಿಂದರನ್ನು ಭವಿಷ್ಯದ ಸಮಸ್ಯೆಯು ಕಾಡುತ್ತಿದ್ದಾಗ ಆಗ ಇಂಗ್ಲೆಂಡಿನಲ್ಲಿದ್ದ ಬರೋಡಾ ದೊರೆ ಸಯಾಜಿರಾವ್ ಗಾಯಕ್ವಾಡ್ ಅವರು ಅರವಿಂದರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬರೋಡಾ ಸರ್ಕಾರದಲ್ಲಿ ಉದ್ಯೋಗ ನೀಡಿದರು. ಅರವಿಂದರು ಇಂಗ್ಲೆಂಡಿನ 14 ವರ್ಷಗಳ ದೀರ್ಘವಾಸಕ್ಕೆ ಅಂತ್ಯ ಹೇಳಬೇಕಾಯಿತು. ಈ ಬಗ್ಗೆ ಅವರು ಹೀಗೆ ಬರೆದಿದ್ದಾರೆ: ನನಗೆ ಯಾವ ವಿಷಾದವೂ ಇರಲಿಲ್ಲ. ಇಂಗ್ಲೆಂಡ್ ಸಾಹಿತ್ಯದ ಬಗ್ಗೆ ನನಗೆ ಆಸಕ್ತಿ ಇತ್ತಾದರೂ ರಾಷ್ಟ್ರವಾಗಿ ಅದರ ಬಗ್ಗೆ ಯಾವ ಆಕರ್ಷಣೆಯೂ ನನಗೆ ಇರಲಿಲ್ಲ. ಇತ್ತ ಅರವಿಂದರು ಬೊಂಬಾಯಿಗೆ ಬರುತ್ತಲೇ ಅವರಿಗೊಂದು ದುರಂತ ಸುದ್ದಿ ಕಾದಿತ್ತು. ಕೃಷ್ಣಧನರು ತಮ್ಮ ಇಹಯಾತ್ರೆಯನ್ನ ಮುಗಿಸಿದ್ದರು.
ಅರವಿಂದರು ಇಂಗ್ಲೆಂಡಿನಿಂದ ಬರುತ್ತಿದ್ದ ಹಡಗು ಮುಳುಗಿತೆಂಬ ತಪ್ಪು ಸುದ್ದಿ ಹೃದ್ರೋಗಿಯಾದ ಅವರ ಜೀವನವನ್ನ ಆಹುತಿ ತೆಗೆದುಕೊಂಡಿತ್ತು. ಈ ಬಗ್ಗೆ ಅರವಿಂದರು ಹೀಗೆ ಬರೆಯುತ್ತಾರೆ. 14 ವರ್ಷಗಳ ನನ್ನ ಇಂಗ್ಲೆಂಡ್ ವಾಸದಲ್ಲಿ ತಂದೆಯು ನನಗೆ ಬರೆದದ್ದು 12ಕ್ಕೂ ಕಡಿಮೆ ಪತ್ರಗಳು. ಆದರೂ ನಾನು ಅವರ ವಾತ್ಸಲ್ಯವನ್ನ ಸಂದೇಹಿಸಲಾರೆ, ಏಕೆಂದರೆ ನನ್ನ ಸಾವಿನ ಸುಳ್ಳು ಸುದ್ದಿಯೇ ಅವರನ್ನ ಕೊಂದುದು ಎಂದು ಅವರ ಔದಾರ್ಯ ಗುಣವನ್ನ ಸ್ಮರಿಸುತ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಅರವಿಂದರು ತಾಯಿ ಸ್ವರ್ಣಲತಾ ದೇವಿಯವರನ್ನ ಕಾಣಲು ಹೋದಾಗ ಆಕೆಯು ಅವರನ್ನ ಗುರುತಿಸಲಿಲ್ಲ. ಕಾರಣ ಪತಿಯ ಮರಣದಿಂದ ಆಕೆಗೆ ಆಗಿದ್ದ ಮಾನಸಿಕ ಆಘಾತ. ಅರವಿಂದರನ್ನ ನೋಡುತ್ತಲೇ ಆಕೆ, ನನ್ನ ಅರವಿಂದ ಇಷ್ಟು ದೊಡ್ಡವನಿರಲಿಲ್ಲ, ಅವನು ಚಿಕ್ಕವನಾಗಿದ್ದ ಎಂದು ದೂರಿದಳು. ಕೊನೆಗೆ ಬಾಲ್ಯದಲ್ಲಿ ತಮಗಾದ ಗಾಯದ ಕಲೆಯನ್ನ ಅರವಿಂದರು ತೋರಿಸಿದಾಗಲೇ ಆಕೆಗೆ ನಂಬಿಕೆ ಬಂದುದು. ಅರವಿಂದರು ಬರೋಡ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಕೊನೆಗೆ ತಮಗೆ ಅತ್ಯಂತ ಪ್ರಿಯವಾದ ಶಿಕ್ಷಣ ಇಲಾಖೆಗೆ ಬಂದರು. ಅರವಿಂದರದು ಸರಳ ಹಾಗೂ ನಿರಾಡಂಬರ ಜೀವನ. ಅವರ ಚಿಂತನೆಗಳು ಎಷ್ಟು ಉದಾತ್ತವೋ ಅವರ ವೇಷಭೂಷಣಗಳು ಅಷ್ಟೇ ನಿರಾಡಂಬರವಾಗಿದ್ದುವು. ಅರವಿಂದರ ಪ್ರಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆ ಎಷ್ಟೇ ಮುಖ್ಯವಾದರೂ ಮನಸ್ಸಿನ ಚರಿತ್ರೆಯಲ್ಲಿ ಅದು ಗೌಣ. ಶಿಕ್ಷಣದಲ್ಲಿ 2 ಅಂಶಗಳು ಮುಖ್ಯ ಎಂದು ಅರವಿಂದರು ಹೇಳುತ್ತಾರೆ. ಒಂದು, ಅದು ಆಧ್ಯಾತ್ಮಕ್ಕೆ ಪ್ರಾಧಾನ್ಯ ನೀಡಬೇಕು. ಎರಡನೆಯದು, ಅದು ರಾಷ್ಟ್ರದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಈ ಅಂಶಗಳು ಪರಸ್ಪರ ಪೂರಕ. ದೇಶಕ್ಕೋಸ್ಕರ ನೋವನ್ನು ಅನುಭವಿಸಲು ಸಿದ್ಧರಿರುವ ಮಕ್ಕಳನ್ನು ರೂಪಿಸುವುದೇ ಶಿಕ್ಷಣದ ಗುರಿಯಾಗಬೇಕು. ಈ ದಿಸೆಯಲ್ಲಿ ಶಿಕ್ಷಕನದು ಮಹತ್ವಪೂರ್ಣ ಪಾತ್ರ. ನಿಜವಾದ ಶಿಕ್ಷಕ ಉಪದೇಶಕ್ಕಿಂತಲೂ ಉದಾಹರಣೆಯ ಮೂಲಕ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾನೆ. ಬೆಳೆವ ಸಿರಿ ಮೊಳಕೆಯಲ್ಲೇ ಎಂಬ ಗಾದೆ ಅರವಿಂದರ ಬಹುಮುಖ ಪ್ರತಿಭೆಗೆ ಅನ್ವಯಿಸುವಂತಹುದು. ಅವರ ಕವಿತಾ ಪ್ರತಿಭೆ ಬಾಲ್ಯದಲ್ಲೇ ಚಿಗುರಿತ್ತು. ಎಳೆಯ ವಯಸ್ಸಿನಲ್ಲೇ ಅವರು ಲ್ಯಾಟಿನಲ್ಲಿ ಷಡ್ಗುಣಪಾದಿಯನ್ನು ರಚಿಸಿ ಬಹುಮಾನ ಗಿಟ್ಟಿಸಿದ್ದರು. ಅವರ ಭಾಷಾಜ್ಞಾನದ ಕ್ಷಿತಿಜವು ಜಗತ್ತಿನ ಹೆಚ್ಚು ಕಡಿಮೆ ಎಲ್ಲಾ ಭಾಷೆಗಳಿಗೂ ವ್ಯಾಪಿಸಿತ್ತು. ಭಾರತಕ್ಕೆ ಬಂದ ಮೇಲಂತೂ ಅರವಿಂದರು ಬಂಗಾಳಿ, ಗುಜರಾತಿ ಮತ್ತು ಮರಾಠಿ ಭಾಷೆಗಳನ್ನಲ್ಲದೆ ಸ್ವಪ್ರಯತ್ನದಿಂದ ಸಂಸ್ಕೃತವನ್ನೂ ಕಲಿತರು. ಅವರು ಡಾಂಟೆ, ಹೋಮರ್ ಮತ್ತು ಹೊರಾಸರನ್ನು ಓದಿದ್ದರಾದರೂ ಅವರ ಪ್ರಕಾರ ಈ ಜಗತ್ತು ಸೃಷ್ಟಿಸಿರುವ ಕವಿ ಮಹೋನ್ನತನೆಂದರೆ ವಾಲ್ಮೀಕಿ. ಅರವಿಂದರ ರಾಮಾಯಣ, ಮಹಾಭಾರತಗಳ ಅನುವಾದವನ್ನು ಕಂಡು ಆಗಿನ ಪ್ರಸಿದ್ಧ ವಿದ್ವಾಂಸ ಶ್ರೀ ರಮೇಶಚಂದ್ರ ದತ್ತರು ಹೀಗೆ ಹೇಳಿದರಂತೆ: ನಿನ್ನ ಅನುವಾದವನ್ನು ನಾನು ಈ ಮೊದಲೇ ಕಂಡಿದ್ದರೆ ನಾನು ನನ್ನ ಅನುವಾದವನ್ನು ಪ್ರಕಟಿಸುತ್ತಲೇ ಇರಲಿಲ್ಲ. ನಿನ್ನ ಕೆಲಸದ ಮುಂದೆ ನನ್ನದು ಮಕ್ಕಳಾಟಿಕೆ ಮಾತ್ರ. ಮಹಾಭಾರತವನ್ನು ಆಧರಿಸಿ ಅವರು ರಚಿಸಿರುವ ಕಥನ ಕಾವ್ಯಗಳಲ್ಲಿ ಸಾವಿತ್ರಿ ಬಹು ಮುಖ್ಯವಾದದ್ದು. ಮಹಾಭಾರತದಲ್ಲಿ ಇದೊಂದು ಆದರ್ಶ ಪ್ರೇಮದ ಕಥೆ. ಸಾವಿತ್ರಿ ಸತ್ಯವಾನರು ಆದರ್ಶ ದಂಪತಿಗಳು. ಪತಿವ್ರತೆಯ ಸಾಕಾರಳಾದ ಸಾವಿತ್ರಿಯು ಸತ್ಯವಾನನನ್ನ ಅಕಾಲ ಮರಣದಿಂದ ತಪ್ಪಿಸುವ ಘೋರ ಸಾಹಸವನ್ನ ಮಾಡುತ್ತಾಳೆ. ಅರವಿಂದರಾದರೋ ಈ ಕಥೆಯನ್ನು ಸಾಂಕೇತಿಕಗೊಳಿಸುತ್ತಾರೆ. ಇಡೀ ಕಥೆಗೆ ಒಂದು ವ್ಯಕ್ತಿನಿಷ್ಠ ತಿರುವನ್ನು ನೀಡುತ್ತಾರೆ. ಅವರ ಪ್ರಕಾರ ವೇದ ಮತ್ತು ಪುರಾಣಗಳ ಭಾಷೆಯು ಧ್ವನ್ಯಾತ್ಮಕವೇ ಹೊರತು ಅಭಿವ್ಯಂಜಕವಲ್ಲ. ಕಥೆಯ ಪಾತ್ರಗಳಿಗೆ ತನ್ನದೇ ಆದ ನಿಗೂಢಾರ್ಥಗಳುಂಟು. ಸತ್ಯವಾನನು ದಿವ್ಯ ಸತ್ಯವನ್ನ ಹೊಂದಿರುವ ಆತ್ಮ. ಅವನ ತಂದೆ ದ್ಯುಮತ್ಸೇನ ದಿವ್ಯ ದೃಷ್ಟಿಯನ್ನ ಸೂಚಿಸುತ್ತಾನೆ. ಆದರೆ ಈ ದಿವ್ಯ ದೃಷ್ಟಿಯನ್ನ ಅಂಧಕಾರವು ಆವರಿಸಿ ಸತ್ಯವಾನನು ಅಜ್ಞಾನದ ಹಂತಕ್ಕೆ ಇಳಿದಿದ್ದಾನೆ. ಅಶ್ವಪತಿ ಎಂದರೆ ಸೂರ್ಯ, ಸಾವಿತ್ರಿ ಆತನ ಮಗಳು. ಸಾವಿತ್ರಿ ಬೆಳಕು ಅಥವಾ ಜ್ಞಾನವನ್ನ ಸಂಕೇತಿಸುತ್ತಾಳೆ. ಸೂರ್ಯನಿಂದ ಹೊರಹೊಮ್ಮುವುದರಿಂದ ಬೆಳಕಿನ ಸಾಕಾರಳಾದ ಸಾವಿತ್ರಿಯು ಸೂರ್ಯನ ಮಗಳೇ ಸರಿ. ಸತ್ಯವಾನನನ್ನು ಅಜ್ಞಾನದ ಮುಸುಕಿನಿಂದ ಮೇಲೆತ್ತಲು ಸ್ವತಃ ಸಾವಿತ್ರಿಯೇ ಧರೆಗೆ ಇಳಿದು ಬರುತ್ತಾಳೆ. ಹೀಗೆ ಅರವಿಂದರು ಪಾತಿವ್ರತ್ಯದ ಮಹಿಮೆಯನ್ನ ಕೊಂಡಾಡುವ ಒಂದು ಸಾಧಾರಣ ಕಥೆಯನ್ನ ಮನುಕುಲದ ಬೃಹತ್ ಕಾವ್ಯವಾಗಿ ಪರಿವರ್ತಿಸುತ್ತಾರೆ. ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವರು ಪ್ರಜ್ಞೆಯ ಒಂದೊಂದು ಸ್ತರಕ್ಕೆ ಏರುತ್ತಿದ್ದಂತೆ ಅವರು ಈ ಕಾವ್ಯವನ್ನು ಮತ್ತೆ ಮತ್ತೆ ಪರಿಷ್ಕರಿಸುತ್ತಿದ್ದರು. ಇದರ ಕೆಲವು ಭಾಗಗಳಂತೂ 20 ಸಲ ಪರಿಷ್ಕೃತವಾಯಿತಂತೆ. ಇದರ ಫಲ ಒಂದು ಅಪರೂಪ ಕಾವ್ಯದ ಸೃಷ್ಟಿ. ಒಟ್ಟಿನಲ್ಲಿ ಅರವಿಂದರ ದಿವ್ಯ ಜೀವನ ಸಿದ್ಧಾಂತದ ಕಾವ್ಯಾತ್ಮಕ ನಿರೂಪಣೆಯನ್ನು ನಾವು
ಅವರ ಸಾವಿತ್ರಿಯಲ್ಲಿ ಕಾಣಬಹುದು. ಭಗವತೆ ಶ್ರೀ ಅರವಿಂದ ಓಂ ನಮೋ ಭಗವತೆ ಶ್ರೀ ಅರವಿಂದಾಯ ಭಗವತೆ ಶ್ರೀ ಅರವಿಂದಾಯ ಓಂ ಅರವಿಂದರಲ್ಲಿ ಸುಪ್ತವಾಗಿದ್ದ ದೇಶಪ್ರೇಮವನ್ನು ಕೆರಳಿಸಿದವರು ಅವರ ತಂದೆ ಕೃಷ್ಣಧನರು. ಮೊದಲು ವಿದೇಶಿ ಸಂಸ್ಕೃತಿ ಹಿತವಾಗಿದ್ದ ಅವರಿಗೆ ಈಗ ಆಂಗ್ಲರ ಪಾಳೆಯಗಾರಿಕೆ ಸಹಿಸದಾಯಿತು. ಭಾರತೀಯರ ಮೇಲೆ ಆಂಗ್ಲರ ದೌರ್ಜನ್ಯವನ್ನು ಚಿತ್ರಿಸುವ ಪತ್ರಿಕೆಗಳನ್ನು ಅರವಿಂದರಿಗೆ ಕೃಷ್ಣಧನರು ಕಳುಹಿಸತೊಡಗಿದರು. ಇದರಿಂದ ಅರವಿಂದರಲ್ಲಿ ದೇಶಪ್ರೇಮದ ಜ್ವಾಲೆ ಹೊತ್ತಿಕೊಂಡಿತು. ಬಂಗಾಳದ ವಿಭಜನೆಯ ವಿರುದ್ಧ ಮುಷ್ಕರದಲ್ಲಿ ಪಾಲುಗೊಳ್ಳಲು ಅವರು ಬರೋಡಾ ಉದ್ಯೋಗವನ್ನು ತೊರೆಯಬೇಕಾಯಿತು. ಈ ದಿಶೆಯಲ್ಲಿ ಸ್ವದೇಶಿ ಜಾಗೃತಿ ಮತ್ತು ಆಂಗ್ಲ ವಸ್ತುಗಳ ಬಹಿಷ್ಕಾರ ಅವರ ನೀತಿಯಾಯಿತು. ಚರಕ ಚಲಾ ಚಲಾಗೆ ಲೇಂಗೆ ಸ್ವರಾಜ್ ಲೇಂಗೆ ಚರಕ ಚಲಾ ಚಲಾಗೆ ಲೇಂಗೆ ಸ್ವರಾಜ್ ಲೇಂಗೆ ಚರಕ ಚಲಾ ಚಲಾಗೆ. ಆನಂತರ ಅರವಿಂದರು ಯುಗಾಂತರ್ ಎಂಬ ಬಂಗಾಳಿ ವಾರಪತ್ರಿಕೆಯಲ್ಲಿ ಮತ್ತು ಬಿಪಿನ್ ಪಾಲರ ವಂದೇ ಮಾತರಂನಲ್ಲಿ ಕ್ರಾಂತಿ ಲೇಖನಗಳನ್ನು ಬರೆದರು. ನಮ್ಮ ವ್ಯವಹಾರದಲ್ಲಿ ಪರಕೀಯರು ಹಸ್ತಕ್ಷೇಪ ಮಾಡಿದಲ್ಲಿ ನಾವು ಪ್ರತಿಭಟಿಸಬೇಕು. ಈ ಲೇಖನಗಳಿಂದಾಗಿ ಅರವಿಂದರು ಪ್ರಜಾಕ್ಷೋಭಕ ಆಪಾದನೆಯನ್ನ ಎದುರಿಸಬೇಕಾಯಿತು. ಆದರೆ ಮೊಕದ್ದಮೆ ನಿಲ್ಲಲಿಲ್ಲ. ಏಕೆಂದರೆ ಲೇಖನಗಳು ಅರವಿಂದರವೇ ಎಂಬುದಕ್ಕೆ ಸಾಕ್ಷಿ ಇರಲಿಲ್ಲ. ಅರವಿಂದರು ಅವುಗಳನ್ನು ಗುಪ್ತ ನಾಮದಲ್ಲಿ ಬರೆಯುತ್ತಿದ್ದರು. ಹಾಕು ಬೆಂಕಿಲಿ ಉರಿಲಿ ದಗ ದಗ ಧರಿಸು ಖಾದಿ ಪವಿತ್ರವು ಹಾಕು ಬೆಂಕಿಲಿ ಉರಿಲಿ ದಗ ದಗ ಧರಿಸು ಖಾದಿ ಪವಿತ್ರವು ಸಕನೇ ತಕಲಿದು ನಮ್ಮ ಜೀವನವು ಸಕನೇ ತಕಲಿದು ನಮ್ಮ ಜೀವನವು ಹಾಕು ಬೆಂಕಿಲಿ ಉರಿಲಿ ಧಗ ಧಗ ಧರಿಸು ಖಾದಿ ಪವಿತ್ರವು ಹಾಕು ಬೆಂಕಿಲಿ ಉರಿಲಿ ಧಗ ಧಗ ಧರಿಸು ಖಾದಿ ಪವಿತ್ರವು ಮಾತಾ ದೇಶ ಹಿತ ಪರಮ ಪಾವನವು ಮಾತಾ ದೇಶ ಹಿತ ಪರಮ ಪಾವನವು ಮಾತಾ ದೇಶ ಹಿತ. ಅರವಿಂದರ ಸೋದರ ವಾರೀಂದ್ರ ಬಂಗಾಳದ ಮಾಣಿಕ್ ಟೊಲ್ಲಾದಲ್ಲಿ ಕ್ರಾಂತಿಕ್ರಿಯೆಯನ್ನು ನಡೆಸುತ್ತಲೇ ಇದ್ದ. ಬಂಗಾಳದ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಕ್ರೌರ್ಯಕ್ಕೆ ಹೆಸರಾದ ವ್ಯಕ್ತಿ. ಬ್ರಿಟಿಷ್ ವಿರೋಧಿಗಳನ್ನು ಜ್ಞಾನ ತಪ್ಪುವವರೆಗೆ ಚಾಟಿಯಿಂದ ಹೊಡೆಯುವುದು ಆತನ ಶಿಕ್ಷೆಯ ಪರಿಪಾಟಿ. 30/4/1908 ಆತನ ಗಾಡಿಗೆ ಬಾಂಬನ್ನು ಎಸೆಯಲಾಯಿತು. ಆದರೆ ಅಂದು ಕಿಂಗ್ಸ್ಫರ್ಡ್ ಗಾಡಿಯಲ್ಲಿರದೆ ಅದರಲ್ಲಿದ್ದ ಸ್ತ್ರೀಯರಿಬ್ಬರು ಹತರಾದರು. ಇದರ ಫಲವಾಗಿ ಪೊಲೀಸರು ಅರವಿಂದರನ್ನು ಮತ್ತು ವಾರೀಂದ್ರರನ್ನು ಬಂಧಿಸಿದರು. ಅರವಿಂದರಲ್ಲಿ ಎದ್ದು ಕಾಣುತ್ತಿದ್ದ ಮುಖ್ಯ ಅಂಶ ಎಂದರೆ ಅಗಾಧವಾದ ದೇಶಪ್ರೇಮ. ಅವರಿಗೆ ಆಧ್ಯಾತ್ಮಿಕ ಮುಕ್ತಿ ಬೇಕಿರಲಿಲ್ಲ. ತಮಗೆ ಅತ್ಯಂತ ಪ್ರಿಯವಾದ ತಮ್ಮ ಬದುಕನ್ನು ಜನರಿಗೋಸ್ಕರ ಮುಡುಪಾಗಿಡುವುದು ಬೇಕಿತ್ತು. ಈ ಧ್ಯೇಯದ ಮುಂದೆ ಅರವಿಂದರಿಗೆ ಎಲ್ಲ ತ್ಯಾಗಗಳು ಅಲ್ಪವಾಗಿದ್ದವು. ಹಾಗೆಂದೇ ಅವರು ಬರೋಡಾದ ದೊಡ್ಡ ಸಂಬಳದ ಕೆಲಸವನ್ನು ತೊರೆದದ್ದು. ಅವರ ಪ್ರಕಾರ ಭಾರತದ ಸಮಸ್ಯೆ ಇಡೀ ಮನುಕುಲದ ಸಮಸ್ಯೆ. ಅದು ಸ್ವತಂತ್ರವಾದರೆ ಮಾನವನೂ ಸ್ವತಂತ್ರ, ಇಲ್ಲದಿದ್ದರೆ ಅವನು ಬದ್ಧನೇ ಸರಿ. ಇಡೀ ಜಗತ್ತು ಜ್ಞಾನದ ಬೆಳಕಿಗೆ ಭಾರತವನ್ನು ಮಾತ್ರ ಅವಲಂಬಿಸಿದೆ ಎಂಬುದು ಅವರ ಸ್ಪಷ್ಟ ನಿಲುವಾಗಿತ್ತು.
ಅರವಿಂದರೇ ಹೇಳಿದಂತೆ ದೇಶ ಸೇವೆ ಅವರ 3 ಹುಚ್ಚುಗಳಲ್ಲಿ ಒಂದು. ಇತರರಿಗೆ ಈ ದೇಶವು ಕೇವಲ ಗಿರಿ ಕಾನನಗಳಿಂದ ಕೂಡಿದ ಜಡ ಪ್ರಕೃತಿಯಷ್ಟೇ, ಆದರೆ ನನಗೆ ಅದು ಜೀವಂತ ಮಾತೆ. ರಕ್ಕಸನು ಆಕೆಯ ಎದೆಯನ್ನ ಬಗೆದು ರಕ್ತವನ್ನ ಹೀರುತ್ತಿದ್ದರೆ ಮಗನು ಸುಮ್ಮನಿರಲು ಸಾಧ್ಯವೇ? ದೇಶವನ್ನು ಸ್ವತಂತ್ರಗೊಳಿಸಲು ಕ್ರಾಂತಿಯು ಸಮರ್ಥನೀಯವೆಂದು ಅರವಿಂದರ ಪ್ರಕಾರ ಕ್ರಾಂತಿಗೂ ಆಧ್ಯಾತ್ಮಿಕ ಬುನಾದಿ ಇರಬೇಕು. ತುಪಾಕಿಯ ಬಲವೊಂದೇ ಬಲವಲ್ಲ, ಬ್ರಹ್ಮ ಬಲವೂ ಅಗತ್ಯ. ಈ ಜ್ಞಾನ ಬಲದ ಕೊರತೆಯಿಂದಾಗಿಯೇ ಭಾರತ ಸೋಲುತ್ತಿರುವುದು. ಈ ಬಲ ಪ್ರಾಪ್ತಿಗೆ ಭವಾನಿಯ ಆರಾಧನೆಯೂ ಅಗತ್ಯ. ನಾವು ಆಕೆಯನ್ನು ಕರ್ಮಭಕ್ತಿ ಮತ್ತು ವೇದಾಂತೀಯ ಸೋಹಂಭಾವಗಳ ಮೂಲಕ ಪೂಜಿಸಿದಾಗಲೇ ನಮ್ಮೆಲ್ಲ ದೌರ್ಬಲ್ಯಗಳು ನೀಗುವುದು. ಈ ಹಿನ್ನೆಲೆಯಲ್ಲೇ ಅರವಿಂದರು ತಮ್ಮ ಶ್ರೀರಾಮಕೃಷ್ಣರು ನೀಡಿದ ಮಂದಿರವನ್ನ ಕಟ್ಟು ಎಂಬ ಆದೇಶವನ್ನ ಅರ್ಥೈಸುವುದು. ಅವರ ಪ್ರಕಾರ ಮಂದಿರ ನಿರ್ಮಾಣ ಹೊರಗಲ್ಲ, ಒಳಗೆ. ಶಕ್ತಿ ಪೂಜೆ ಬಾಹ್ಯವಲ್ಲ, ಆಂತರಿಕ. ಈ ಕಾರಣದಿಂದಲೇ ಅರವಿಂದರು ಯೋಗಾಭ್ಯಾಸಕ್ಕೆ ಮೊರೆ ಹೋದದ್ದು. ಅರವಿಂದರ ಬದುಕಿಗೆ ವಿಶಿಷ್ಟ ತಿರುವನ್ನ ನೀಡಿದ ಘಟ್ಟ ಅಲಿಪುರದ ಜೈಲುವಾಸ. ಇಲ್ಲೇ ಅವರು ರಾಜಕಾರಣದಿಂದ ಆಧ್ಯಾತ್ಮಕ್ಕೆ ಬಂದುದು. ಅಲಿಪುರದಲ್ಲಿ ಅವರನ್ನ ಎಲ್ಲ ಮಾನವೀಯ ಸಂಬಂಧಗಳಿಂದ ದೂರವಿಡಲಾಗಿತ್ತು. ಈ ಹಿಂದೆ ಜಸ್ಟಿಸ್ ರ್ಯಾನಡೆ ನೀಡಿದ ಜೈಲು ಸುಧಾರಣೆಯ ಸಲಹೆ ಅವರಿಗೆ ರುಚಿಸಲಿಲ್ಲ. ಜೈಲು ವ್ಯವಸ್ಥೆಯ ವ್ಯರ್ಥ ಕ್ರೌರ್ಯವನ್ನ ಮನಗಾಣಿಸಲು ಒಂದಾನೊಂದು ದಿನ ದೇವರೇ ಅವರನ್ನ ಜೈಲಿಗೆ ತಳ್ಳುವನೆಂಬ ಕಲ್ಪನೆ ಅವರಿಗಿರಲಿಲ್ಲ. ಆದರೆ ಈಗ ಅವರಿಗೆ ಜೈಲು ಅನುಭವವಾಯಿತು, ಜೊತೆಗೆ ದುಃಖವೂ ಆಯಿತು. ಜೈಲು ವಾಸವಾಯಿತೆಂದಲ್ಲ, ತಮ್ಮ ಧ್ಯೇಯ ಸಾಧನೆ ಅಪೂರ್ಣವಾಯಿತಲ್ಲ ಎಂದು. ಆಗ ಒಳಗಿನಿಂದ ಅವರಿಗೆ ದನಿಯೊಂದು ಕೇಳಿಸಿತು. ನಿನ್ನನ್ನು ನಾನಿಲ್ಲಿಗೆ ಕರೆತಂದದ್ದು ಬೇರೊಂದು ಧ್ಯೇಯಕ್ಕಾಗಿ. ಅರವಿಂದರು ಈ ಅಂತರ್ದನಿಯನ್ನು ಶ್ರೀಕೃಷ್ಣ ಎನ್ನುತ್ತಾರೆ. ಇದೀಗ ಅವರ ಚಟುವಟಿಕೆಗಳೆಲ್ಲವೂ ಈ ದನಿಯಿಂದಲೇ ನಿಯಂತ್ರಿತವಾಯಿತು. ಅವರು ಸಂಪೂರ್ಣವಾಗಿ ತಮ್ಮನ್ನು ಈ ದನಿಗೆ ಒಪ್ಪಿಸಿಕೊಂಡರು. ಜೈಲಿನ ಸಮಸ್ತ ವಸ್ತುಗಳು, ಕೊನೆಗೆ ಇತರ ಖೈದಿಗಳು ಅವರಿಗೆ ಶ್ರೀಕೃಷ್ಣನಾಗಿ ಕಂಡು ಜೈಲು ಆಶ್ರಮವಾಗಿ ಪರಿವರ್ತಿಸಿತು. ಅವರು ಇಲ್ಲಿ 1 ವರ್ಷ ಕಾಲ ವೇದೋಪನಿಷತ್ತುಗಳ ಅಧ್ಯಯನ ಹಾಗೂ ಧ್ಯಾನದಲ್ಲಿ ತೊಡಗಿದರು. ಏತನ್ಮಧ್ಯೆ ಪ್ರಸಿದ್ಧ ವಕೀಲ ಶ್ರೀ ಚಿತ್ತರಂಜನ ದಾಸ್ ಅವರು ಅರವಿಂದರ ಪರ ವಾದ ಮಾಡಿ, ಅರವಿಂದರು ದೇಶಭಕ್ತಿಯ ಕವಿ ಎಂದು, ರಾಷ್ಟ್ರೀಯತೆಯ ಪ್ರವಾದಿ ಎಂದು ಮತ್ತು ಮಾನವತಾವಾದಿ ಎಂದು ಪ್ರಸಿದ್ಧನಾಗುವುದರಲ್ಲಿ ಸಂದೇಹ ಇಲ್ಲ ಎಂದು ಹೇಳಿ, ಈತನ ವಾಕ್ಕುಗಳು ಭಾರತದಲ್ಲಷ್ಟೇ ಅಲ್ಲ, ಸಮುದ್ರದಾಚೆಯೂ ಪ್ರತಿಧ್ವನಿಸುತ್ತವೆ ಎಂದು ಕೋರ್ಟಿನಲ್ಲಿ ಭಾವುಕರಾಗಿ ನುಡಿದರು. ಕೋರ್ಟು 1909 ಇಸ್ವಿ ಮೇ ತಿಂಗಳ 6ನೇ ತಾರೀಖಿನಂದು ಅರವಿಂದರನ್ನ ಬಿಡುಗಡೆ ಮಾಡಿತು. ಜೈಲಿನಿಂದ ಹೊರಬಂದಾಗ ಅರವಿಂದರು ಒಬ್ಬ ಹೊಸ ವ್ಯಕ್ತಿಗಳಾಗಿದ್ದರು. ಅವರು ತಾವೇ ಆರಂಭಿಸಿದ ಕರ್ಮಯೋಗಿನ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಬರೆದರಾದರೂ ಅವರ ಬರಹದ ತೀಕ್ಷ್ಣತೆಯು ತಗ್ಗಿತ್ತು. ಸ್ವರಾಜ್ಯದ ಆದರ್ಶದಲ್ಲಿ ಪರಕೀಯರ ದ್ವೇಷವಿಲ್ಲ ಎಂದು ಅವರು ಸಾರಿದರು. ಅಲ್ಲದೆ ಜನರಿಗೆ ಸನಾತನ ಧರ್ಮದ ಮಹತ್ವವನ್ನು ತಿಳಿಸಲು ಧರ್ಮ ಎಂಬ ಬಂಗಾಳಿ ಪತ್ರಿಕೆಯನ್ನ ಹೊರತಂದರು. ಶ್ರೀಕೃಷ್ಣನ ಅಂತಃಪ್ರೇರಣೆಯಂತೆ ಅರವಿಂದರು 1910 ಏಪ್ರಿಲ್ ತಿಂಗಳ 4ನೇ ತಾರೀಖು ಬೆಳಗಿನ ಜಾವ 4 ಗಂಟೆಗೆ ಪಾಂಡಿಚೇರಿಗೆ ಬಂದಿಳಿದರು. ಗಂಟೆ, ದಿನ ಮತ್ತು ತಿಂಗಳು ಇವೆಲ್ಲವೂ 4. ಇದು ತುರೀಯ ಸ್ಥಿತಿ ಸೂಚಕ. ಅರವಿಂದರ ಯೋಗ ಸಾಫಲ್ಯದ ಮತ್ತು ಪಾಂಡಿಚೇರಿಯಲ್ಲಿ ಭವ್ಯ ಆಶ್ರಮ ನಿರ್ಮಾಣದ ಸಂಕೇತ. ಆಗ ಫ್ರೆಂಚ್ ಬೀಡಾಗಿದ್ದ ಪಾಂಡಿಚೇರಿಯು ಸ್ವತಂತ್ರ ಪ್ರೇಮಿಗಳ ತಾಣವೂ ಆಗಿತ್ತು. ಇವರಲ್ಲಿ ಪ್ರಸಿದ್ಧ ತಮಿಳು ಕವಿ ಸುಬ್ರಹ್ಮಣ್ಯ ಭಾರತಿ, ಶ್ರೀನಿವಾಸಾಚಾರಿ, VVS ಅಯ್ಯರ್ ಕೆಲವರು. ಅರವಿಂದರು ಬಂದ ಮೇಲೆ ಇವರೆಲ್ಲರೂ ಉತ್ಸಾಹಿತರಾದರು. ಆದರೆ ಅರವಿಂದರು ದೇಶವನ್ನು ಮುಕ್ತಗೊಳಿಸುವ ಹೊಣೆಯನ್ನು ಶ್ರೀಕೃಷ್ಣನೇ ಹೊತ್ತಿದ್ದಾನೆ ಎಂದರು. ವಾಸ್ತವವಾಗಿ ತಾವಿರುವ ಸ್ಥಳ ಹಾಗೂ ತಮ್ಮ ರಾಜಕೀಯ ಸನ್ಯಾಸದ ಬಗ್ಗೆ ಮದ್ರಾಸಿನ ಹಿಂದೂ ದೈನಿಕದಲ್ಲಿ ಬಹಿರಂಗವಾಗಿ ಘೋಷಿಸಿಯೂ ಬಿಟ್ಟರು.
ಅರವಿಂದರಿಗೆ 1901 ಏಪ್ರಿಲ್ನಲ್ಲಿ ಮೃಣಾಲಿನಿ ಅವರೊಂದಿಗೆ ವಿವಾಹವಾಯಿತು. ಆದರೆ ಇಬ್ಬರೂ ಹೆಚ್ಚು ಕಾಲ ಸಹಜೀವನ ನಡೆಸಲಿಲ್ಲ. ಅರವಿಂದರೇ ಹೇಳುವಂತೆ ಅವರ ವಿವಾಹವು ದೈವಿ ನಿರ್ಧಾರವಾಗಿತ್ತು. ಪತಿಯ ಉದಾತ್ತ ಕಾರ್ಯಗಳಿಗೆ ಪತ್ನಿಯ ಸಂಪೂರ್ಣ ಬೆಂಬಲವಿತ್ತು. ಜನರು ಅರವಿಂದರನ್ನ ಹುಚ್ಚರೆಂದಾಗ ಅವರು ತಮ್ಮ ಅಂತರಂಗವನ್ನ ತೋಡಿಕೊಂಡದ್ದು ಆಕೆಯೊಂದಿಗೆ. ಹೌದು, ನನಗೆ 3 ಹುಚ್ಚುಗಳುಂಟು. ಒಂದು, ನನ್ನ ಪ್ರತಿಭೆ ಮತ್ತು ಶಿಕ್ಷಣಗಳೆಲ್ಲವೂ ದೈವದತ್ತ ಎಂಬುದು. ಇವುಗಳನ್ನು ಪರೋಪಕಾರದ ಮೂಲಕ ನಾನು ದೇವರಿಗೆ ಹಿಂದಿರುಗಿಸದಿದ್ದರೆ ನಾನು ಕಳ್ಳನೇ ಸರಿ. ಇನ್ನು ದೇವರನ್ನು ಕಾಣಲೇಬೇಕೆಂಬುದು ನನ್ನ 2ನೇ ಹುಚ್ಚು. ನನ್ನ ದೇಶವನ್ನು ತಾಯಿ ಎಂದೆಣಿಸಿ ಆಕೆಯನ್ನು ದಾಸ್ಯದಿಂದ ಬಿಡಿಸುವುದು 3ನೇ ಹುಚ್ಚು. ಈ ಹುಚ್ಚುಗಳಲ್ಲಿ ಸಫಲನಾದರೆ ಮಾತ್ರ ನಾನು ಜೀನಿಯಸ್ ಆಗಿ ಹೋಗುತ್ತೇನೆ. ಆದರೆ ವಾಸ್ತವವಾಗಿ ನಾನಿನ್ನೂ ಹುಚ್ಚಿನ ಪರಿಧಿಯೊಳಗೆ ಬಂದಿಲ್ಲ ಎಂದರು. ಹಾಗೆಯೇ ಅರವಿಂದರಿಗೂ ಪತ್ನಿಯ ಬಗ್ಗೆ ಆಧ್ಯಾತ್ಮಿಕ ಕಳಕಳಿ ಇತ್ತು. ನನ್ನ ಮಾತಿನಲ್ಲಿ ಶ್ರದ್ಧೆ ಇಡು. ಪತ್ನಿಯು ಪತಿಯ ಶಕ್ತಿ. ನಾವು ಈ ಲೋಕಕ್ಕೆ ಬಂದಿರುವುದು ದೇವರ ಕಾರ್ಯಕ್ಕಾಗಿ. ನಾವೀಗ ಜೊತೆಯಾಗಿ ಅದನ್ನು ಆರಂಭಿಸೋಣ. ಮೃಣಾಲಿನಿ ಅರವಿಂದರ ಹುಚ್ಚನ್ನ ಅರ್ಥ ಮಾಡಿಕೊಂಡಿದ್ದರೂ ಅವರೊಂದಿಗೆ ಪಾಂಡಿಚೇರಿಯಲ್ಲಿ ಇರಬಯಸುತ್ತಿದ್ದರು. ಆದರೆ ಇದಕ್ಕೆ ಬ್ರಿಟಿಷ್ ಸರ್ಕಾರದ ಅಡಚಣೆ ಇತ್ತು. ಆಕೆ ಆಗ ಬಂಗಾಳದಲ್ಲಿದ್ದರು. ಆ ಸಮಯದಲ್ಲಿ ಅವರ ಆಧ್ಯಾತ್ಮಿಕ ನೆರವಿಗೆ ಬಂದವರು ಶ್ರೀರಾಮಕೃಷ್ಣರ ಆದರ್ಶ ಪತ್ನಿ ಶ್ರೀಮತಿ ಶಾರದಾದೇವಿ. ಶ್ರೀ ಶಾರದಾದೇವಿಯವರಿಗೆ ಮೃಣಾಲಿನಿ ಸ್ವಂತ ಸೊಸೆಯೇ ಆಗಿದ್ದರು. ದೇಶಕ್ಕಾಗಿ ಅರವಿಂದರ ಮಹತ್ಯಾಗದ ಹಿನ್ನೆಲೆಯಲ್ಲಿ ಆಕೆಯ ತ್ಯಾಗ ಅಪಾರವಾಗಿತ್ತು. ದಿಟವಾಗಿ ಆಕೆ ಅರವಿಂದರ ಶಕ್ತಿಯೇ ಆಗಿದ್ದರು. ಅರವಿಂದರ ಜೀವನದಲ್ಲಿ ಕಾಣಬರುವ ಮತ್ತೊಂದು ಪ್ರಮುಖ ವ್ಯಕ್ತಿ ಎಂದರೆ ಆನಂತರ ಮಾತೆ ಎಂದು ಪ್ರಸಿದ್ಧರಾದ ಫ್ರಾನ್ಸ್ನ ಮೀರಾ ರಿಚರ್ಡ್ಸ್. To be worthy of your Windows centenary. ಈಕೆಯೊಬ್ಬ ಮಹಾ ಸಾಧಕಿ. ಈಕೆಯ ಧ್ಯಾನದಲ್ಲಿ ಪ್ರತಿನಿತ್ಯವೂ ಒಬ್ಬ ವ್ಯಕ್ತಿ ಗೋಚರಿಸುತ್ತಿದ್ದರು. ಇವರಾರು ಎಂದು ಆಕೆಗೆ ತಿಳಿಯದು. ಕಾರಣಾಂತರದಿಂದ ಪಾಂಡಿಚೇರಿಗೆ ಹೋಗಿದ್ದ ಪತಿ ರಿಚರ್ಡ್ ಅರವಿಂದರ ಬಗ್ಗೆ ಹೇಳಿದಾಗ ಆಕೆಗೆ ಅರವಿಂದರನ್ನ ಕಾಣುವ ಹಂಬಲವಾಯಿತು. ಪಾಂಡಿಚೇರಿಯಲ್ಲಿ ಆಕೆ ಅರವಿಂದರನ್ನ ಭೇಟಿಯಾದಾಗಲೇ ಆಕೆಗೆ ಗೊತ್ತಾದದ್ದು ತನ್ನ ಧ್ಯಾನದಲ್ಲಿ ಕಾಣುತ್ತಿದ್ದುದು ಅರವಿಂದರೇ ಎಂದು. ಜಗತ್ತಿನ ಕತ್ತಲೆಯನ್ನ ಬೆಳಕಾಗಿ ಮಾರ್ಪಡಿಸಲು ಅರವಿಂದರ ಸಾನ್ನಿಧ್ಯವೊಂದೇ ಸಾಕು ಎಂದು ಇದೀಗ ಆಕೆಯ ಅಂತರಂಗ ಹೇಳಿತು. ಮೀರಾ ಪಾಂಡಿಚೇರಿಯಲ್ಲೇ ನೆಲೆಸಿದರು. ಅರವಿಂದರೊಂದಿಗೆ ಆಧ್ಯಾತ್ಮಿಕ ಚರ್ಚೆ ನಡೆಸಿದರು. ಅವರಿಂದ ಸಂಸ್ಕೃತ ಬಂಗಾಳಗಳನ್ನು ಕಲಿತರು. ವಿವಿಧ ಜಾತಿ ಧರ್ಮಗಳನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ಒಗ್ಗೂಡಿಸುವ ದ ನ್ಯೂ ಐಡಿಯಾ ಎಂಬ ಸಂಘವನ್ನು ಸ್ಥಾಪಿಸಿದರು. ಹಾಗೆಯೇ ಆಕೆಯ ಪತಿ ರಿಚರ್ಡ್ ಅರವಿಂದರ ಬೋಧನೆಗಳನ್ನು ಎಲ್ಲರಿಗೂ ತಲುಪಿಸಲು ಆರ್ಯ ಎಂಬ ನಿಯತಕಾಲಿಕೆಯನ್ನು ಹೊರತಂದರು. 1926 ನವೆಂಬರ್ 24 ಪಾಂಡಿಚೇರಿಯಲ್ಲಿ ಆಶ್ರಮ ಸ್ಥಾಪಿತವಾಯಿತು. ಅದು ಅರವಿಂದರಿಗೆ ಶ್ರೀಕೃಷ್ಣನ ಪೂರ್ಣ ಸಾಕ್ಷಾತ್ಕಾರವಾದ ದಿನ. ಅರವಿಂದರು ಈ ಆಶ್ರಮವನ್ನ ಮಠ ಎನ್ನಲಿಲ್ಲ. ಕಾರಣ ಅಲ್ಲಿದ್ದವರು ಜೀವನ ವಿರೋಧಿ ಕಾಷಾಯಧಾರಿಗಳಾಗಿರಲಿಲ್ಲ. ಇವರ ಉದ್ದೇಶ ಪಲಾಯನವಾಗಿರದೆ ಜಗತ್ತಿನಲ್ಲಿ ದಿವ್ಯ ಜೀವನವನ್ನ ಸ್ಥಾಪಿಸುವುದಾಗಿತ್ತು. ಅರವಿಂದರು ಆಶ್ರಮದ ಮೇಲ್ವಿಚಾರಣೆಯನ್ನ ಮೀರಾಗೆ ಒಪ್ಪಿಸಿದರು. ಆಕೆಯೇ ಜನರ ಐಹಿಕ ಮತ್ತು ಆಧ್ಯಾತ್ಮಿಕ ಹೊಣೆಯನ್ನ ಹೊತ್ತು ಅರವಿಂದರು ನಿವೃತ್ತ ಜೀವನವನ್ನ ನಡೆಸಲು ನೆರವಾದರು. ಅರವಿಂದರು ಹೇಳುವಂತೆ ಆಶ್ರಮವು ಆಕೆಯ ಸೃಷ್ಟಿಯೇ ಸರಿ. 1943ರಲ್ಲಿ ಮೀರಾ ಅಲ್ಲಿ ಒಂದು ಮಕ್ಕಳ ಶಾಲೆಯನ್ನ ತೆರೆದರು. ಈಗ ಅದು ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಬೆಳೆದಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣಗಳನ್ನು ನೀಡಲಾಗುತ್ತದೆ. Salut Deauville à tous les hommes de bonne volonté. Sont conviés à Auville tous ceux qui ont soif de progrès et aspirent à une vie
clothed everywhere. ಅರವಿಂದರು ಮತ್ತು ಮೀರಾ ಅವರ ಸಂಬಂಧ ವಿಚಿತ್ರ ಮತ್ತು ಆದರ್ಶಮಯ. ಅರವಿಂದರು ಆಕೆಗೆ ಗುರುವೇ ಸರಿ. ಆಕೆಯು ಅವರನ್ನು ತನ್ನ ಆಧ್ಯಾತ್ಮಿಕ ಆಸರೆ ಎಂದು ಭಾವಿಸಿದ್ದರು. ಆದರೆ ಅರವಿಂದರಿಗೆ ಮೀರಾ ಶಿಷ್ಯಳಲ್ಲ, ತಾಯಿ. ವಾಸ್ತವವಾಗಿ ಅರವಿಂದರೇ ಅನೇಕ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮೀರಾ ಅವರ ಸಲಹೆಯನ್ನು ಕೇಳುತ್ತಿದ್ದರು. ಹೀಗೆ ಮೀರಾ ಅರವಿಂದರ ಪೂರಕ ಅಂಶ. ಅರವಿಂದರ ದಿವ್ಯ ಜೀವನ ಸಿದ್ಧಾಂತದ ಪ್ರಾಯೋಗಿಕ ಮುಖವನ್ನು ಆಕೆ ಪ್ರತಿನಿಧಿಸಿದರು. ಆದ್ದರಿಂದ ಆಕೆ ಇಡೀ ಆಶ್ರಮಕ್ಕೆ ಮಾತೆ ಎನಿಸಿದುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಅರವಿಂದರು ಒಬ್ಬ ಅದ್ಭುತ ಅನುಭಾವಿ. ಅವರ ಜೀವನವು ಅಲೌಕಿಕ ಅನುಭವಗಳ ಒಂದು ಸರಣಿಯೇ ಹೌದು. ಹಿಂದೆ ಕಾಶ್ಮೀರದ ಶಂಕರಾಚಾರ್ಯ ಬೆಟ್ಟದಲ್ಲಿ ಅವರಿಗೆ ಅನಂತದ ಮುತ್ತಿಗೆಯ ಮೊದಲ ಅನುಭವವಾಗಿತ್ತು. ಆ ನಂತರ ಈ ಅದ್ವೈತ ಜ್ಞಾನವು ಶ್ರೀ ವಿಷ್ಣು ಭಾಸ್ಕರ ಲೇಲೆ ಎಂಬ ಯೋಗಿಗಳಿಂದ ಸ್ಥಿರವಾಯಿತು. ಅಲಿಪುರದಲ್ಲಿ ಅವರಿಗೆ ಬ್ರಹ್ಮನ ಸಗುಣತ್ವವೂ ಅರಿವಾಯಿತು. ಅರವಿಂದರ ಪ್ರಕಾರ ಈ ಅನುಭವವೇ ತತ್ವಶಾಸ್ತ್ರಕ್ಕೆ ಬುನಾದಿಯನ್ನು ಒದಗಿಸುತ್ತದೆ. ತತ್ವಶಾಸ್ತ್ರದಲ್ಲಿ ಇರಬಾರದ ಎರಡು ಮುಖ್ಯ ಅಂಶಗಳು ಎಂದರೆ ಶುಷ್ಕ ಚರ್ಚೆ ಮತ್ತು ಶಬ್ದಾಡಂಬರ. ಈ ಕಾರಣದಿಂದಲೇ ಅವರು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನ ಟೀಕಿಸಿದ್ದುದು. ಇಡೀ ಜಗತ್ತಿನಲ್ಲಿ ಅವರನ್ನು ಆಕರ್ಷಿಸಿದ ವಾಂಗ್ಮಯಗಳೆಂದರೆ ವೇದ, ಉಪನಿಷತ್ತು ಮತ್ತು ಗೀತೆ. ಇವು ಶುಷ್ಕ ಚರ್ಚೆಯ ಆಯುಧಗಳಲ್ಲ, ಬದಲಾಗಿ ಜೀವಂತ ಅನುಭವಗಳ ಆಗರ. ಅರವಿಂದರ ದರ್ಶನವು ಅವರ ಲೈಫ್ ಡಿವೈನ್ ಎಂಬ ಬೃಹತ್ ಗ್ರಂಥದಲ್ಲಿ ಅಡಕವಾಗಿದೆ. ಈ ಗ್ರಂಥದಲ್ಲಿ ಅರವಿಂದರು ಅದ್ವೈತವನ್ನ ಪ್ರತಿಪಾದಿಸಿರುವರಾದರೂ ಅವರ ಅದ್ವೈತವು ಶ್ರೀ ಶಂಕರರ ಅದ್ವೈತಕ್ಕಿಂತಲೂ ಎರಡು ವಿಷಯಗಳಲ್ಲಿ ಭಿನ್ನ. ಒಂದು, ಅವರ ಪ್ರಕಾರ ಜಗತ್ತು ಮಿಥ್ಯವಾಗಿರದೆ ಬ್ರಹ್ಮದ ನೈಜ ಅಭಿವ್ಯಕ್ತಿಯಾಗಿದೆ. ಎರಡು, ಬ್ರಹ್ಮವು ಕೇವಲ ಚಿತ್ ಆಗಿರದೆ ಚಿತ್ ಶಕ್ತಿಯಾಗಿದೆ. ಅರವಿಂದರ ಪ್ರಕಾರ ಚೈತನ್ಯವು ಶಕ್ತಿರಹಿತ ಎಂಬ ವೇದಾಂತಿಯ ಮತ ಮತ್ತು ವಿಜ್ಞಾನಿ ಹೇಳುವ ಶಕ್ತಿಯು ಜಡವೆಂಬ ಮತ, ಇವೆರಡೂ ಅರ್ಥಶೂನ್ಯ. ಈ ಚಿತ್ ಶಕ್ತಿಯನ್ನು ಅವರು ಮಾಯೆ ಎಂದು ಕರೆಯುತ್ತಾರೆ. ಈ ಮಾಯೆಯ ಮೂಲಕವೇ ಬ್ರಹ್ಮವು ಪ್ರಪಂಚವಾಗಿ ಇಳಿಯುತ್ತದೆ. ಬ್ರಹ್ಮವು ಅತಿಮಾನಸ, ಮನಸ್ಸು ಮತ್ತು ಪ್ರಾಣ ಎಂಬ ಹಂತಗಳ ಮೂಲಕ ಜಡವಾಗಿ ಇಳಿಯುತ್ತದೆ. ಪ್ರತಿ ಹಂತದಲ್ಲೂ ಪ್ರಜ್ಞೆಯು ಸಂಕೋಚಕ್ಕೆ ಒಳಗಾಗುತ್ತದೆ. ಆದರೆ ಜಡದಲ್ಲಿ ಪ್ರಜ್ಞೆಯ ಅಭಾವವಿಲ್ಲ. ಜಡವು ಅಚೇತನವಲ್ಲ, ಅದು ಪ್ರಜ್ಞಾಸ್ಥಿತಿಯೇ. ಆದರೆ ಇಲ್ಲಿ ಪ್ರಜ್ಞೆಯು ಮಸುಕಾಗಿರುತ್ತದೆ. ಆದರೆ ಸೃಷ್ಟಿಯು ಒಂದು ವರ್ತುಲ ಪ್ರಕ್ರಿಯೆ ಎನ್ನುತ್ತಾರೆ. ಅದು ಅವರೋಹಣವಷ್ಟೇ ಅಲ್ಲ, ಆರೋಹಣವೂ ಹೌದು. ಜಡವು ಪುನಃ ಅದೇ ಹಂತಗಳ ಮೂಲಕ ತನ್ನ ಮೂಲ ಸ್ಥಿತಿಗೆ ಹಿಂದಿರುಗಲು ಪ್ರಾರಂಭಿಸುತ್ತದೆ. ಇಲ್ಲಿ ಪ್ರಜ್ಞೆಯು ಹಂತ ಹಂತವಾಗಿ ವಿಸ್ತರಿಸುತ್ತದೆ. ಜಡವು ಪ್ರಾಣವಾಗಿ, ಪ್ರಾಣವು ಮನಸ್ಸಾಗುತ್ತದೆ. ಮನಸ್ಸಿನ ಹಂತವು ಬಂದಾಗ ಎರಡು ಬದಲಾವಣೆಗಳಾಗುತ್ತವೆ. ಮೊದಲನೆಯ ಸೈಕಿಕ್ ಬದಲಾವಣೆಯಲ್ಲಿ ಆತ್ಮದ ಮಸುಕು ಯೋಗ ಶಿಕ್ಷಣದ ಮೂಲಕ ನಾಶವಾಗುತ್ತದೆ. ಎರಡನೆಯ ಆಧ್ಯಾತ್ಮಿಕ ಬದಲಾವಣೆಯಲ್ಲಿ ಅತಿ ಮಾನಸವೇ ಮನಸ್ಸಿನ ಹಂತಕ್ಕೆ ಜ್ಯೋತಿಯ ರೂಪದಲ್ಲಿ ಬಂದಿಳಿಯುತ್ತದೆ. ಇದಕ್ಕೆ ಶಕ್ತಿಪಾತ ಎಂದು ಹೆಸರು. ಇದರ ಫಲವಾಗಿ ನಾವು ಅತಿಮಾನವರಾಗುತ್ತೇವೆ. ಇಲ್ಲಿ ನಮ್ಮ ಮನಸ್ಸು ಬ್ರಹ್ಮದಲ್ಲಿ ಲೀನವಾಗಿ ನಮಗೆ ಎಲ್ಲ ಜಂತುಗಳಲ್ಲೂ ತಾದಾತ್ಮ್ಯ ಭಾವ ಬರುತ್ತದೆ. ಈ ತಾದಾತ್ಮ್ಯ ಭಾವವನ್ನೇ ಅರವಿಂದರು ಪೂರ್ಣ ಯೋಗ ಎನ್ನುವುದು. ಅರವಿಂದರ ಪ್ರಕಾರ ವಿಶ್ವದ ಪ್ರಸ್ತುತ ಪರಿಸ್ಥಿತಿ ಭೇದ ವೈಷಮ್ಯಗಳಾಗಿವೆ. ಮನುಷ್ಯನು ವೈಜ್ಞಾನಿಕ ಪ್ರಗತಿಯನ್ನು ಸಾಧಿಸಿಯೂ ಅಪಕ್ವನಾಗಿಯೇ ಇದ್ದಾನೆ. ಆದರೆ ಅವನ ಮೇಲೆ ಅತಿ ಮಾನಸವು ಅವರೋಹಿಸಿತೆಂದರೆ ಭೇದವು ಸಮರಸವಾಗಿ ಪರಿವರ್ತಿಸುತ್ತದೆ. ಈ ಸಮರಸ ಬದುಕೆ ದಿವ್ಯ ಜೀವನ. ಮನುಷ್ಯನು ಪ್ರಯತ್ನ ಪಟ್ಟರೆ ಧರೆಯಲ್ಲಿ ಇದರ ಸ್ಥಾಪನೆ ದೂರವೇನೂ ಇರದು ಎಂಬುದು ಅರವಿಂದರ ಅಭಿಪ್ರಾಯ. ಇಂದು ಅರವಿಂದರು ನಮ್ಮ ಬಳಿಯಲ್ಲಿಲ್ಲ. ಆದರೂ ಅವರು ತಮ್ಮ ತ್ಯಾಗ, ದೇಶಪ್ರೇಮ, ಸೃಜನಶೀಲ ಚಿಂತನೆ, ಕ್ರಾಂತದರ್ಶಿತ್ವ ಮತ್ತು ಆಧ್ಯಾತ್ಮಿಕ ಸಿದ್ಧಿಗಳ ಮೂಲಕ ಅಮರರಾಗಿಯೇ ಇದ್ದಾರೆ. ಅವರ ಕೃತಿಗಳು ನಮ್ಮನ್ನು ಸ್ಫೂರ್ತಿಗೊಳಿಸುತ್ತಲೇ ಇವೆ. ರಾಷ್ಟ್ರದಲ್ಲಿ ತನ್ಮೂಲಕ ಇಡೀ ಜಗತ್ತಿನಲ್ಲಿ ಭಾವೈಕ್ಯತೆಯನ್ನು ಸಾಧಿಸುವ ಅವರ ಕನಸನ್ನ ನಾವು ನನಸಾಗಿಸಿದರೆ ಅದೇ ನಾವು ಅವರಿಗೆ ಸಲ್ಲಿಸಬಹುದಾದ ಹೃತ್ಪೂರ್ವಕ ನಮನ.
ಮಾನಸ ಯೋಗಿ ರೂಪಕ ಕೇಳಿದಿರಿ. ಬರೆದವರು ಡಾಕ್ಟರ್ ಎಚ್.ಎಲ್. ಚಂದ್ರಶೇಖರ್. ನಿರೂಪಣೆ ಅನುರಾಧ ಬಿಆರ್ ಮತ್ತು ಎಂ ಶಂಕರಪ್ಪ. ಸಂಕಲನ ದೀಪಲಕ್ಷ್ಮಿ ಎಸ್.ಎ. ನಿರ್ಮಾಣ ಮಂಜುಳಾ.